fourth year, so very crucial year. ಸೊ ಇದರಲ್ಲಿ ಏನು ತುಂಬ ಪ್ಲೇಸ್ಮೆಂಟ್ ಸೀಸನ್ ಇದು. ನಿಮ್ಮದು 4 years ಆಫ್ ಏನೇನು ಕಲ್ತ್ರಿ, ಒಂದು ಏನೋ ಸಿಗಬೇಕು, ಒಂದು ರಿವಾರ್ಡ್ ಸಿಗಬೇಕು ಅಂದರೆ ಯು ಗೈಸ್ ಶುಡ್ ಪ್ಲೇಸ್ಮೆಂಟಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು, ಚೆನ್ನಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋ ಥರ ಮಾಡಬೇಕು. ಸೊ 4th year ಈಸ್ ಲೈಕ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇದರಲ್ಲಿ ನೀವು ಏನು ಫೋಕಸ್ ಮಾಡಬೇಕು ಅಂದರೆ ನೀವು ಜಸ್ಟ್ ಇಂಟರ್ವ್ಯೂ ಪ್ರಿಪ್ರೇಷನ್, ಅಪ್ಲಿಕೇಶನ್ಸ್ ಆಗ್ತಿರಬೇಕು. ಆ್ಯಂಡ್ ನೀವೇನು ಇಷ್ಟು ವರ್ಷ ಎಫರ್ಟ್ ಹಾಕಿದ್ರಿ ಅದನ್ನು ಆಫರ್ ಲೆಟರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇವಾಗ ಕುತ್ಕೊಂಡು ನಾನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತೀನಿ, ಪೈಥಾನ್, DSI. ಹೌದು, ದೇರ್ ಆರ್ ಅ ಲಾಟ್ ಆಫ್ ಸ್ಟೂಡೆಂಟ್ಸ್ 4th year ಬಂದು ಕಲಿತು ದೇ ಆರ್ ಗುಡ್, ದೇ ಹ್ಯಾವ್ ಪ್ಲೇಸ್ಡ್ ಎಟ್ ಅ ಗುಡ್ ಕಂಪ್ನಿ. ಸೊ ಹೌದು, ನಾನು ಅದಿಲ್ಲ ಅಂತ ಹೇಳಲ್ಲ. ಬಟ್ ಇಫ್ ಯು ಆರ್ ಅನ್ ಆ್ಯಾವ್ರೇಜ್ ಸ್ಟೂಡೆಂಟ್, ತುಂಬ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ ಕಂಡ್ರು. ಅಟ್ಲೀಸ್ಟ್ ಫಸ್ಟ್ ಇಯರ್ ಇಲ್ಲ ಅಂದರೂ ಸೆಕೆಂಡ್ ಇಯರಿಂದನಾದ್ರು ಸ್ಟಾರ್ಟ್ ಮಾಡಿ. ಸೊ ನಿಮ್ಮ 4th year ಬಂದಾಗ ನಿಮ್ಮ ಫೋಕಸ್ ಇಷ್ಟೇ ಇರಬೇಕು: ಇಂಟರ್ವ್ಯೂ ಪ್ರಿಪ್ರೇಷನ್ಸ್, ಅಪ್ಲಿಕೇಶನ್ ಆ್ಯಂಡ್ ಕನ್ವರ್ಟಿಂಗ್. ನೀವೇನು ಎಫರ್ಟ್ ಹಾಕಿದ್ರಿ ಅದನ್ನು ನೀವು ಆಫರ್ ಲೆಟರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಎಲ್ಲ ಕೆಪಾಸಿಟಿ, ಕೇಪಬಿಲಿಟಿ ನೀವು ಇಲ್ಲಿ 4th year ಉಪಯೋಗಿಸ್ಕೋಬೇಕು. ಆ್ಯಂಡ್ ಫಸ್ಟ್ ಬಂದು ಇಂಟರ್ವ್ಯೂ ಪ್ರಿಪ್ರೇಷನ್. ಸೊ ನೀವೇನು DSI ಪ್ಯಾಟ್ರನ್ಸ್ ಕಲ್ತ್ರಿ ಅಲ್ವಾ, ಅದನ್ನು ರಿವೈಸ್ ಮಾಡಿ. ಸೊ ಏನೇನು ನ್ಯೂ ಪ್ರಾಜೆಕ್ಟ್ಸ್ ಇದ್ರೂ ಅದನ್ನ ಕಲಿಯೋಕ್ಕೆ ಹೋಗ್ಬೇಡಿ. ಫೋಕಸ್ ಆನ್ ಸ್ಪೀಡ್, ಆ್ಯಕ್ಯುರೇಸಿ ಆ್ಯಂಡ್ ಪ್ರೆಷರ್. ಅಂಡರ್ ಪ್ರೆಷರಲ್ಲಿ ನೀವು ಹೇಗೆ ಸಾಲ್ವ್ ಮಾಡೋದು, ಬಿಕಾಸ್ ಆಬ್ವಿಯಸ್ಲಿ ಇಂಟರ್ವ್ಯೂ ಅಲ್ಲಿ ನಿಮಗೆ ಪ್ರೆಷರ್ ಇದ್ದೇ ಇರುತ್ತೆ. ನಿಮ್ಗೆ ಕೊಡ್ತಾರೆ ಲೈಕ್ ಒಂದು 10 minutes ಸಾಲ್ವ್ ಮಾಡು ಅಂದರೆ ಯು ಗೈಸ್ ಶುಡ್ ಬಿ ಏಬಲ್ ಟು ಸಾಲ್ವ್ ದೋಸ್ ಕ್ವೆಶನ್ ಇನ್ ಅಂಡರ್ 10 minutes. ಸೊ ಏನೇನು ನ್ಯೂ ಟಾಪಿಕ್ಸ್ ಇದ್ರೂ ಕಲಿಯೋಕ್ಕೆ ಹೋಗಬೇಡಿ. ಆ್ಯಂಡ್ ಸ್ಪೀಡ್ ಮೇಲೆ ಫೋಕಸ್ ಮಾಡಿ, ಆ್ಯಕ್ಯುರೇಸಿ ಇರಲಿ. ಆ್ಯಂಡ್ ಪ್ರೆಷರಲ್ಲಿ ಬಿಲ್ಡ್ ಮಾಡೋದು, ಸಾಲ್ವ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಸಿಸ್ಟಮ್ ಡಿಸೈನ್ಸ್ ಆನ್ಸರ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಲೈಕ್ ನೀವೇನಾದರೂ ಸಾಫ್ಟ್ವೇರ್ ಡೆವಲಪರ್ ರೋಲ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಸಿಸ್ಟಮ್ ಡಿಸೈನ್ ಅಂದರೆ ಏನು, ಅದನ್ನು ಹೀಗೆ ಆನ್ಸರ್ ಮಾಡ್ಬೋದು. ಲೈಕ್ ಅದ್ರ ಜೊತೆಗೆ ಲೈಕ್ ಒಂದು 2 to 3 ಸಾಲಿಡ್ ಎಕ್ಸಾಂಪಲ್ಸ್, ಅದನ್ನ ನೀವು ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡೋ ಥರ ಇರಬೇಕು ಇಂಟರ್ವ್ಯೂ ಅಲ್ಲಿ. ಸೊ ಅದಾದಮೇಲೆ ನಿಮ್ಮದು ರೆಸ್ಯೂಮೇ ಮತ್ತು ನಿಮ್ಮ ರೆಸ್ಯೂಮಲ್ಲಿ ಅಪ್ಡೇಟ್ ಮಾಡಿರೋ ಪ್ರಾಜೆಕ್ಟ್ಸ್ ಮೇಲೆ ಡೀಪಾಗಿ ಪ್ರಿಪೇರ್ ಆಗಿ. ಲೈಕ್ ದಟ್ ವಾಸ್ ದ ಫಸ್ಟ್ ಕ್ವೆಶನ್ ನನಗೆ ನನ್ನ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಕೇಳಿದ್ದು, ಲೆಟ್ ಮಿ ನೋ ಅಬೌಟ್ ಯುವರ್ ಪ್ರಾಜೆಕ್ಟ್ ಅಂತ. ಸೊ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಟ್ಸ್ ಅ ವೇಸ್ಟ್. ನೀವು ವೇಸ್ಟ್ DSI ಏನು ಕಲ್ತರು ವೇಸ್ಟ್. ಬಿಕಾಸ್ ಗೊತ್ತಿಲ್ಲ ನಿಮ್ಗೆ ಯಾವಾಗ ಯಾವ ಟೈಮಲ್ಲಿ ಏನು ಕೇಳ್ತಾರೆ ಅಂತ. ನನಗೆ ನನ್ನ ಫಸ್ಟ್ ಕ್ವೆಶನ್ ವಾಸ್ ಟೆಲ್ ಮಿ ಅಬೌಟ್ ಯುವರ್ ಪ್ರಾಜೆಕ್ಟ್ ಅಂತ. ಸೊ ನಾನು ಆಗಲೇ ಹೇಳ್ದಂಗೆ ಇಂಟರ್ವ್ಯೂಯರ್ಸ್ ವಿಲ್ ಆಸ್ಕ್ ಲೈಕ್ ವಾಕ್ ಮೀ ಥ್ರೂ ದಿಸ್ ಪ್ರಾಜೆಕ್ಟ್ ಅಂತ. ಸೊ ನೀವು ಯಾವ ಪ್ರಾಜೆಕ್ಟ್ ಕೇಳ್ತಾರೆ ಆ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ ಆ್ಯಂಡ್ ನಿಮ್ಮದು ಪ್ರಾಕ್ಟಿಕಲ್ ಬಿಹೇವಿಯರಲ್ HR ಕ್ವೆಶನ್ಸ್, ಲೈಕ್ HR ಕ್ವೆಶನ್ಸ್ ಯಾವ್ಯಾವ ಥರ ಅಂದರೆ ನಿಮ್ಮ ಸ್ಟ್ರೆಂತ್ ಆಗಿರಲಿ, ವೀಕ್ನೆಸ್ ಆಗಿರಲಿ, ಆ್ಯಂಡ್ ನಿಮ್ಮ ಈ ಕಂಪ್ನಿ ಏನಕ್ಕೆ ಬೇಕು, ಆ್ಯಂಡ್ ನೀವು ಏನಾದರೂ ಕಾನ್ಫ್ಲಿಕ್ಟ್ ಆದರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಈ ಥರ ಎಲ್ಲ HR ಕ್ವೆಶನ್ಸ್ ಕೇಳ್ತಾರೆ. ಸೊ HR ಕ್ವೆಶನ್ಸ್ನ ಪ್ರಿಪೇರ್ ಆಗಿ. ಆ್ಯಂಡ್ ಅದು ಕೂಡ ಒಂದು ವೀಡಿಯೋ ಮಾಡಿಕೊಡ್ತೀನಿ. ಆ್ಯಂಡ್ ಅಪ್ಲಿಕೇಶನ್ ಸ್ಟ್ರಾಟಜಿ, ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಸ್ಟ್ರಾಟಜಿ. ಸೊ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇದ್ದರೆ ಅಪ್ಲೈ ಮಾಡಿ. ಆ್ಯಂಡ್ ಇಫ್ ನಾಟ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಜಂಪ್ ಆಗಿ. ಲೈಕ್ ಆಫ್ ಕ್ಯಾಂಪಸ್ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಲಿಂಕ್ಡ್ಇನ್ ಆಗಿರಲಿ, ಅಥವಾ ನೀವು ಯಾವುದಾದ್ರು ಸ್ಪೆಸಿಫಿಕ್ ಕಂಪ್ನಿ ನೋಡ್ತಿದ್ರೆ ಆ ಕಂಪ್ನಿ ಕೆರಿಯರ್ ಪೇಜಸ್ ಆಗಿರಲಿ, ಅಥವಾ ನಿಮ್ಮ ಯಾವುದೋ ಕಂಪ್ನಿಯಲ್ಲಿ ಆವಾಗಲೇ ವರ್ಕ್ ಮಾಡ್ತಿರೋ ಸೀನಿಯರ್ಸ್ ಇದ್ದಾರೆ ಅಥವಾ ಅಕ್ಕ ಅಣ್ಣ ಯಾರೋ ಇದ್ದಾರೆ, ಕಸಿನ್ಸ್ ಇದ್ದಾರೆ ಅಂದರೆ ಅವ್ರ ಹತ್ರ ರೆಫರಲ್ ಹಾಕಿಸ್ಕೊಳ್ಳಿ. ರೆಫರಲ್ ಹಾಕ್ಸಿದ ತಕ್ಷಣ ಕಂಪ್ನಿಯ ಪ್ಲೇಸ್ಮೆಂಟ್ ಆಗಿದ್ದೀನಿ, ಪ್ಲೇಸ್ ಆಗಿದ್ದೀನಿ ಅಂತ ಅಲ್ಲ, ರೆಫರಲ್ ಹಾಕ್ಕೊಡ್ತಾರೆ ಅದರಲ್ಲಿ. ಬಟ್ ನೀವು ಜಾಬ್ನ ನೀವೇ ಇಂಟರ್ವ್ಯೂ ಕೊಟ್ಟು ತಗೊಬೇಕು. ಸೊ ಆನ್ ಕ್ಯಾಂಪಸ್ ಇದ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ನಾಟ್ ಆಫ್ ಕ್ಯಾಂಪಸ್ ನಾನು ಹೇಳಿದಿಷ್ಟು ಕಡೆನೂ ಅಪ್ಲೈ ಮಾಡಿ. ಆ್ಯಂಡ್ ನಿಮ್ಮ ಸೀನಿಯರ್ಸ್ ಅಥವಾ ಅಲಮ್ನಿ ಯಾರು ನೀವು ಕಾಲೇಜಲ್ಲಿ ಓದಿ ಪಾಸ್ಡ್ ಔಟ್ ಆಗಿರ್ತಾರೆ ಅಲ್ವಾ, ಅವ್ರನ್ನ ರೆಫರಲ್ ಕೇಳಿ. ಆ್ಯಂಡ್ ಈ ರೆಫರಲ್ ಹಾಕಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ಅವ್ರು ನಿಮ್ಮನ್ನ ಡೈರೆಕ್ಟಾಗಿ ಶಾರ್ಟ್ ಲಿಸ್ಟ್ ಮಾಡೋ ಚಾನ್ಸಸ್ ಇದೆ ಫಸ್ಟ್ ಲೈಕ್ ಇಂಟರ್ವ್ಯೂಗೆ. ಸೊ ಎಷ್ಟು ರೆಫರಲ್ ಆಗುತ್ತೆ ಅಷ್ಟು ರೆಫರಲ್ ಹಾಕ್ಸ್ಕೊಳ್ಳಿ. ಆ್ಯಂಡ್ ರೆಫರಲ್ಸ್ನ ವೇಸ್ಟ್ ಮಾಡಬೇಡಿ. ಇಫ್ ಯು ಗುಡ್ ಟು ಗೋ, ಲೈಕ್ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಾಗ ಮೇಕ್ ಯೂಸ್ ಆಫ್ ದೋಸ್ ರೆಫರಲ್ಸ್. ಆ್ಯಂಡ್ ಎಲ್ಲ ಅಪ್ಲಿಕೇಶನ್ನು ಟ್ರ್ಯಾಕ್ ಮಾಡಿ. ಇನ್ನು ಸಿಂಗಲ್ ಒಂದು ಸಿಂಪಲ್ ಶೀಟ್ನ ಬಿಲ್ಡ್ ಮಾಡಿಕೊಂಡು ಏನೇ ಅಪ್ಲಿಕೇಶನ್ ಹಾಕಿದ್ರು ಅದನ್ನು ಟ್ರ್ಯಾಕ್ ಮಾಡಿ. ಯಾವ ಕಂಪ್ನಿಗೆ ಮಾಡಿದ್ದೀರಾ, ಏನು ರೋಲಿಗೆ ಮಾಡಿದ್ದೀರಾ, ಅದ್ರದ್ದು ಏನಾಯಿತು ಸ್ಟೇಟಸ್, ಫಾಲೋ ಅಪ್ ಮಾಡಿದ್ದೀರಾ, ಏನಾಗಿದೆ ಅಂತ. ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಸುಮ್ಮನೆ ಕೂತ್ಕೊಂಡು ರ್ಯಾಂಡಮ್ ಆಗಿ 50 to 100 ಅಪ್ಲಿಕೇಶನ್ ಡೈಲಿ ಅಪ್ಲೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಫೈನಲ್ ಟಚಸ್. ಡೂ ಅಟ್ ಲೀಸ್ಟ್ 5 to 10 ಟೈಮ್ಡ್ ಮಾಕ್ ಇಂಟರ್ವ್ಯೂಸ್.
ನಾನು ಆವಾಗಲೇ ಹೇಳ್ದಂಗೆ ಮಾಕ್ ಇಂಟರ್ವ್ಯೂಸ್ ಆದಷ್ಟು ತೊಗೊಳ್ಳಿ, ಬಿಕಾಸ್ ಲಾಸ್ಟಲ್ಲಿ ತುಂಬ ಪ್ಯಾನಿಕ್ ಆಗ್ತೀರಾ. ಆ್ಯಂಡ್ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ನಾನು ಕೂಡ ನನ್ನ ಫಸ್ಟ್ ಇಂಟರ್ವ್ಯೂಯಲ್ಲಿ ತುಂಬ ಪ್ಯಾನಿಕ್ ಆಗಿದೆ. ನೋ ಮ್ಯಾಟರ್ ಹೌ ಮಚ್ ನೀವು ಎಲ್ಲ ಗಾಬರಿ ಆಗ್ತೀರಾ. ನನ್ನ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ನನಗೆ ಬರಲಿಲ್ಲ, ಬಿಕಾಸ್ ಐ ವಾಸ್ ಸೋ ಟೆನ್ಸ್ಡ್, ಐ ವಾಸ್ ಸೋ ಅಂಡರ್ ಪ್ರೆಷರ್. ಸೊ ಅದಕ್ಕೆ ನೀವು ಆದಷ್ಟು ನಿಮ್ಮ ಕಸಿನ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಕ್ಕ ತಂಗಿ ಯಾರಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾಕ್ ಇಂಟರ್ವ್ಯೂಸ್ ಕೊಡಿ. ಸೊ ನಾನು ಅವಾಗಲೇ ಹೇಳ್ದಂಗೆ 1 to 2 ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡಿ, ಸೊ ದಟ್ ಯು ವಿಲ್ ಸ್ಟೇ ಶಾರ್ಪ್, ಮೆಂಟಲಿ ಶಾರ್ಪ್ ಆಗ್ತೀರಾ. ಆ್ಯಂಡ್ ಗಿಟ್ಟಬ್ ನಾನು ಅವಾಗ ಹೇಳ್ದಂಗೆ ಗಿಟ್ಟಬ್ ಆಗಿರಲಿ, ಲಿಂಕ್ಡ್ಇನ್ ಆಗಿರಲಿ, ರೆಸ್ಯೂಮೆ ಆಗಿರಲಿ, ಇದನ್ನೆಲ್ಲ ಫುಲ್ಲಿ ಪ್ರಿಪೇರ್ಡ್ ಮಾಡಿಟ್ಕೊಳ್ಳಿ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಿ ಲೈಕ್ ಬಿಫೋರ್ ಪ್ಲೇಸ್ಮೆಂಟೇ. ಸೊ ದಟ್ ರೆಕ್ರೂಟರ್ ವಿಲ್ ಸ್ಟಾರ್ಟ್ ಲವಿಂಗ್ ದೋಸ್ ಥಿಂಗ್. ಸೊ ನನ್ನ ಟಿಪ್ ಫಾರ್ 4th year ಸ್ಟೂಡೆಂಟ್ ಅಂದರೆ ಲೈಕ್ ಆ್ಯಸ್ ಐ ಹ್ಯಾವ್ ಟೋಲ್ಡ್ ಬಿಫೋರ್, ಪ್ಲೇಸ್ಮೆಂಟ್ ಸೀಸನ್ ಈಸ್ ಅ ನಂಬರ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಗೇಮ್. ಸೊ ಏನು ನಂಬರ್ಸ್ ಮತ್ತು ಕನ್ಸಿಸ್ಟೆನ್ಸಿ ಗೇಮ್. ಸೊ ನೀವು ಇದಕ್ಕೆ ಜಾಸ್ತಿ ಅಪ್ಲೈ ಮಾಡಬೇಕು, ಫಾಲೋ ಅಪ್ ಮಾಡಬೇಕು, ಲೈಕ್ ಸ್ಟಾಪ್ ಮಾಡಬೇಡಿ ಕಂಡ್ರೋ. ಲೈಕ್ 1 or 2 ರಿಜೆಕ್ಷನ್ಸ್ ಆಗೇ ಆಗುತ್ತೆ ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಅದು ಕೂಡ. ಸೊ ನೋ ಮ್ಯಾಟರ್ ವಾಟ್ ಅಪ್ಲೈ ಮಾಡ್ತಾಯಿರಿ ಆ್ಯಂಡ್ ಫಾರ್ ಶ್ಯೂರ್ ಹೆಲ್ಪ್ ಆಗುತ್ತೆ ಅದೆಲ್ಲ. ಆ್ಯಂಡ್ ಒನ್ಸ್ ನೀವು ಇದೆಲ್ಲ 4th year ಮಾಡಿದ್ದೀರಾ ಅಂದರೆ ಯು ಗೈಸ್ ಅ ಗುಡ್ ಟು ಗೋ. 4th year ಒಳ್ಳೆ ಪ್ಲೇಸ್ಮೆಂಟ್ ಆಗುತ್ತೆ, ತಲೆ ಕೆಡ್ಸ್ಕೊಬೇಡಿ. ಆ್ಯಂಡ್ ಥಿಂಗ್ಸ್ ದಟ್ ಮ್ಯಾಟರ್ ಎವ್ರಿ ಸಿಂಗಲ್ ಇಯರ್. ಸೊ ಲೈಕ್ ಕನ್ಸಿಸ್ಟೆನ್ಸಿ ಯಾವಾಗಲೂ ಜಾಸ್ತಿ ಇರಲಿ. ನೀವು ದಿನ ಕನ್ಸಿಸ್ಟೆಂಟ್ ಆಗಿದ್ದರೆ ಮಾತ್ರ ಯು ಗೈಸ್ ಕ್ಯಾನ್ ಅಚೀವ್ ಎನಿಥಿಂಗ್. ಸೊ 1 hour ಆಫ್ DSA ಡೈಲಿ ಪ್ರಾಕ್ಟೀಸ್ ಮಾಡಿ, ಲೈಕ್ ರಾದರ್ ದೆನ್ 10 hours ಸುಮ್ಮನೆ ಕೂತ್ಕೊಂಡು ಏನೋ ಕಲಿಯೋದಲ್ಲ. ಅಟ್ಲೀಸ್ಟ್ 1 hour DSAಗೆ ಟೈಮ್ ಕೊಡಿ. ಸೊ ಈ ಹ್ಯಾಬಿಟ್ನ ಬಿಲ್ಡ್ ಮಾಡಿ ತುಂಬ ಬೇಗ ಫಸ್ಟ್ ಇಯರಲ್ಲೇ ಬಿಲ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಹೇಳಿದ್ದೀನಿ, ಪ್ರೋಗ್ರಾಮಿಂಗ್, ಟೆಕ್ನಿಕಲ್, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಕಮ್ಯುನಿಕೇಷನ್ ಸ್ಕಿಲ್ ಈಸ್ ಲೈಕ್ ತುಂಬ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ಎಕ್ಸ್ಪ್ಲೈನಿಂಗ್ ಟೆಕ್ನಿಕಲ್ ಥಿಂಗ್ಸ್ ಸಿಂಪಲ್ ಆಗಿ. ಸೊ ಹೇಗೆ ಒಳ್ಳೆ ಇಂಗ್ಲೀಷಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು, ಲೈಕ್ ಇಂಟರ್ವ್ಯೂಸ್ ಆಗಿರಲಿ, ಗ್ರೂಪ್ ಡಿಸ್ಕಷನ್ ಅಥವಾ ಲಿಂಕ್ಡ್ಇನ್, ಇದರಲ್ಲೆಲ್ಲ ಕರೆಕ್ಟಾಗಿ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಬಿಲ್ಡ್ ಇನ್ ಪಬ್ಲಿಕ್. ಸೊ ಏನೇ ಬಿಲ್ಡ್ ಮಾಡಿದ್ರು ನಾನು ಅವಾಗಲೇ ಹೇಳ್ದಂಗೆ ಪ್ರಾಜೆಕ್ಟ್ನ ಪೋಸ್ಟ್ ಮಾಡಿ, ನಿಮ್ಮ ಪ್ರೋಗ್ರೆಸ್ ಆಗಿರಲಿ, ಲರ್ನಿಂಗ್ಸ್, ಆನ್ಲೈನಲ್ಲಿ ಏನೇನು ಕಲಿತೀರಾ, ಸೊ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ, ಸೊ ದಟ್ ರೆಕ್ರೂಟರ್ಸ್ ಕ್ಯಾನ್ ಸಿ ಎವ್ರಿಥಿಂಗ್. ಓಕೆನಾ? ಸೊ ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಈಸಿ ಆಗುತ್ತೆ. ಅದಾದಮೇಲೆ ನೆಟ್ವರ್ಕಿಂಗ್. ಸೊ ನಾನು ಅವಾಗ ಹೇಳ್ದಂಗೆ ನಿಮ್ಮ ಸೀನಿಯರ್ಸ್, ಅಲ್ಯೂಮ್ನಿ ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಸೊ ಇದ್ರ ಜೊತೆ ಎಲ್ಲ ನೆಟ್ವರ್ಕಿಂಗ್ ಮಾಡಿಕೊಂಡ್ರೆ ದೇರ್ ಈಸ್ ಅ ಬಿಗ್ ಅಡ್ವಾಂಟೇಜ್ ಫಾರ್ ರೆಫರಲ್ಸ್ ಆಗಿರಲಿ, ಇಂಟರ್ನ್ಶಿಪ್ಗಾಗಿರಲಿ ಅಥವಾ ಇಂಟರ್ವ್ಯೂ ಇನ್ಸೈಟ್ಸ್ ತಗೊಳ್ಳೋದಾಗಿರಲಿ, ಇದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಮೇನ್ ಥಿಂಗ್, ಪ್ಲೀಸ್ ಡೋಂಟ್ ಸ್ಕಿಪ್ ದೀಸ್ ಕೋರ್ಸ್ ಸಬ್ಜೆಕ್ಟ್. ಸೊ ಇದು ವೆರಿ ಇಂಪಾರ್ಟೆಂಟ್. OSD, BMS, ಏನು ಇದನ್ನೆಲ್ಲ ಲೈಕ್ ಇಂಟರ್ವ್ಯೂ ಅಲ್ಲಿ ಎಲ್ಲ ಲೆವೆಲಲ್ಲೂ ಕೇಳ್ತಾರೆ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಂಟರ್ನ್ಶಿಪ್ಪಿಂದ ಫುಲ್ ಟೈಮ್ ರೋಲ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ, ಅಥವಾ ನೀವು ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಫುಲ್ ಟೈಮ್ SD ರೋಲ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೂ ಇಷ್ಟು ಕೋರ್ಸ್ ಸಬ್ಜೆಕ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನೀವು ಈ ವಿಡಿಯೋ ಇಷ್ಟು ನೋಡಿದ್ದೀರಾ ಅಂದರೆ ಫಾರ್ ಶ್ಯೂರ್ ನೀವು ಒಂದು ಒಳ್ಳೆ ಬೆಟರ್ ಪ್ಲೇಸಲ್ಲಿ ಇದ್ದೀರಾ ಆ್ಯಂಡ್ ಬೆಟರ್ ಪ್ಲೇಸ್ಗೆ ಹೋಗ್ತೀರಾ ಅಂತ. ನಾನು ಹೇಳಿದಿಷ್ಟನ್ನು ಫಾಲೋ ಮಾಡಿ ಸಾಕೋಕೊಂಡ್ರು ನೀವು ಫಾರ್ ಶ್ಯೂರ್ ಆ ಒಂದು ಒಳ್ಳೆ ಕಂಪ್ನಿಗೆ ಪ್ಲೇಸ್ ಆಗ್ತೀರಾ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3rd year, 4th year ಡೀಟೇಲ್ಡಾಗಿ ಹೇಳಿದ್ದೀನಿ ಏನೇನು ಮಾಡಬೇಕು ಅಂತ. ಇಷ್ಟನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆ್ಯಂಡ್ ಯು ಗೈಸ್ ವಿಲ್ ಲ್ಯಾಂಡ್ ಇಟ್ ಅ ವೆರಿ ಗುಡ್ ಆ್ಯಂಡ್ ಡೀಸೆಂಟ್ ಪ್ಯಾಕೇಜ್. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ. ಸೊ ಯಾಕೆ ಇಟ್ ಈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಅಟ್ಲೀಸ್ಟ್ ನೀವು 1% ಏನಾದರೂ ಈ ವಿಡಿಯೋಯಿಂದ ಕಲ್ತ್ಕೊಂಡ್ರೆ ಸಾಕು. ಆ್ಯಂಡ್ ದಟ್ ವಿಲ್ ಬಿ ಗ್ರೇಟ್ ಅಚೀವ್ಮೆಂಟ್ ಫಾರ್ ಮೀ. ನನ್ನಿಂದ ನೀವೇನೋ 1% ಕಲ್ತರೂ ಸಾಕು. ಸೊ ಐ ಮೇಕ್ ಶ್ಯೂರ್ ನಿಮಗೆ ಏನೇನು ವಿಡಿಯೋ ಬೇಕೋ ಅದನ್ನೆಲ್ಲ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಇಫ್ ನಿಮ್ಗೆ ಏನಾದರೂ ಈ ವಿಡಿಯೋ ಕಂಪ್ಲೀಟಾಗಿ ಡೀಟೇಲ್ಡಾಗಿ ಅರ್ಥ ಆಗಿದೆ, ಇಷ್ಟ ಆಯಿತು ಅಂದರೆ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕಂಪ್ಯೂಟರ್ ಸೈನ್ಸ್ಗೆ ಇವಾಗ ಜಾಯ್ನ್ ಆಗ್ತಿದ್ರು ಪರವಾಗಿಲ್ಲ, 4th year ಇದ್ರೂ ಪರವಾಗಿಲ್ಲ, ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ. ಆ್ಯಂಡ್ ಯು ಗೈಸ್, ಬಾಯ್, ಟೇಕ್ ಕೇರ್.